RSS ಅನ್ನ ಮುಟ್ಟಿದರೆ ನೀವು ಕೆಡ್ತೀರಿ ಮತ್ತು ಸುಟ್ಟು ಹೋಗ್ತೀರಿ. ಇದು 100 ವರ್ಷದ ಇತಿಹಾಸದ ಸತ್ಯ. ಯಾವಾಗೆಲ್ಲ ಅದು ಕಾಂಗ್ರೆಸ್ ಇರಬಹುದು, ಇನ್ನೊಂದಿರಬಹುದು, ಮಗದೊಂದಿರಬಹುದು, RSS ಅನ್ನ ಅನಾವಶ್ಯಕವಾಗಿ ಮುಟ್ಲಿಕ್ಕೆ ಬಂದರೆ ನಿಮ್ಮ ಬುಡವನ್ನೇ ಅದು ಕಚ್ಚುತ್ತದೆ, ಜೊತೆಗೆ ನಿಮ್ಮನ್ನ ಸುಟ್ಟು ನಿಮ್ಮನ್ನ ಭಸ್ಮ ಮಾಡುತ್ತೆ. ದೇಶದ, ಸಮಾಜದ, ಸಮೂಹದ ಹಿತಚಿಂತನೆಯನ್ನೇ ತನ್ನ ಉಸಿರು ಮತ್ತು ಧ್ಯೇಯವನ್ನಾಗಿಸಿಕೊಂಡಂತ RSSಗೆ ನೀವೇನಾದರೂ ಕಲ್ಲೊಡೆಯಲಿಕ್ಕೆ ಹೊರಟ್ರೆ, ಕಿಲುಬನ್ನ ಮೆತ್ತಲಿಕ್ಕೆ ಹೊರಟ್ರೆ, ಅದರ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟ್ರೆ, ಅದನ್ನು ಅದುಮ್ಮಿಲಿಕ್ಕೆ ಹೊರಟ್ರೆ, ಅದನ್ನ ಬ್ಯಾನ್ ಮಾಡಲಿಕ್ಕೆ ಹೊರಟ್ರೆ ನೀವೇ ಭಸ್ಮವಾಗ್ತೀರಿ ಹೊರತು RSSಗೆ ಏನೂ ಆಗುವುದಿಲ್ಲ. ಇದು 100 ವರ್ಷದ ಈ ಐತಿಹಾಸಿಕ ಸತ್ಯ. ನೆಹರು RSSನ ಚಡ್ಡಿ ಹಾಕಿ ಫೋಟೋ ತೆಗೆಸಿಕೊಂಡದ್ದು, RSSನವರೊಟ್ಟಿಗೆ ಬೈಕ್ನಲ್ಲಿ ಪ್ರಯಾಣಿಸಿದ್ದು, ಇವೆಲ್ಲವೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲಾಗಿ ಹರಿದಾಡ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಕಳೆದ ಕೆಲವು ವಿಡಿಯೋಗಳಿಂದ ಹೇಳ್ತಾ ಬಂದಿದ್ದೇನೆ, RSS ಅನ್ನ ಮುಟ್ಟಿದರೆ ನೀವು ಕೆಡ್ತೀರಿ ಮತ್ತು ಸುಟ್ಟು ಹೋಗ್ತೀರಿ. ಇದು 100 ವರ್ಷದ ಇತಿಹಾಸದ ಸತ್ಯ. ಇದು ಯಾವಾಗೆಲ್ಲ ಅದು ಕಾಂಗ್ರೆಸ್ ಇರಬಹುದು, ಇನ್ನೊಂದಿರಬಹುದು, ಮಗದೊಂದಿರಬಹುದು, RSS ಅನ್ನ ಅನಾವಶ್ಯಕವಾಗಿ ಮುಟ್ಲಿಕ್ಕೆ ಬಂದರೆ ನಿಮ್ಮ ಬುಡವನ್ನೇ ಅದು ಕಚ್ಚುತ್ತದೆ, ಜೊತೆಗೆ ನಿಮ್ಮನ್ನ ಸುಟ್ಟು ನಿಮ್ಮನ್ನ ಭಸ್ಮ ಮಾಡುತ್ತೆ. ಇತಿಹಾಸ ಇದೆ ಅದಕ್ಕೆ. ಯಾಕೆಂತಂದ್ರೆ RSSಗೆ ಯಾವುದೇ ದೇಶದ ಒಂದು ದ್ರೋಹ ಚಿಂತನೆಯನ್ನಾಗಲಿ ಅಥವಾ ಈ ದೇಶದ ಸಾಂಸ್ಕೃತಿಕವಾಗಿ ಅದನ್ನ ಒಡೆಯುವ ಚಿಂತನೆಯಾಗಲಿ, ಸಮೂಹವನ್ನ ಒಡೆಯುವ ಚಿಂತನೆಯಾಗಲಿ, ಜಾತಿ ಮತಭೇದದ ಒಂದು ಯೋಚನೆ ಆಗಲಿ, ಅದು ಯಾವ ರೀತಿಯ ಈ ಕಿಲುಬುಗಳೂ ಅದಕ್ಕೆ ಅಂಟಿಲ್ಲ. ಅದಕ್ಕೆ ಇರುವಂತ ಧ್ಯೇಯ ಒಂದೇ, ಈ ದೇಶದ ನೆಲ, ಈ ದೇಶದ ಚರಿತ್ರೆ, ಈ ದೇಶದ ಸನಾತನತೆ, ಈ ದೇಶದ ಹಿಂದುತ್ವ, ನಮ್ಮ ಅಸ್ಮಿತೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭವ್ಯತೆ, ನಮ್ಮ ರಾಷ್ಟ್ರೀಯತೆ, ಈ ಎಲ್ಲವನ್ನ ಒಂದು ಉನ್ನತೀಕರಿಸುವ, ಒಂದು ಭವ್ಯ ಭಾರತವನ್ನ ಪುನರ್ನಿರ್ಮಿಸುವ ಕನಸದಕ್ಕೆ. RSSಗೆ ಇರಬಹುದಾದದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿತಚಿಂತನೆ. ಜನ, ಸಮೂಹ ಯಾವುದೇ ರೀತಿಯ ತೊಂದರೆ ತೊಡಕಿಗೆ ಒಳಗಾದಾಗ ಮೊದಲಾಗಿ ನಾನು ಅಲ್ಲಿ ಭಾಗಿಯಾಗಿ ಅವರ ದುಃಖ ದುಗುಡಕ್ಕೆ ಏನನ್ನ ಮಾಡಬಲ್ಲೆ, ಹೇಗೆ ಸ್ಪಂದಿಸಬಲ್ಲೆ ಮತ್ತು ನನ್ನ ಜೀವದ ಹಂಗನ್ನ ತೊರೆದು ನಾನು ಹೇಗೆ ಭಾಗಿಯಾಗಬಲ್ಲೆ. ಇಂಥ ಒಂದು ದೇಶದ, ಸಮಾಜದ, ಸಮೂಹದ ಹಿತಚಿಂತನೆಯನ್ನೇ ತನ್ನ ಉಸಿರು ಮತ್ತು ಧ್ಯೇಯವನ್ನಾಗಿಸಿಕೊಂಡಂತ RSSಗೆ ನೀವೇನಾದರೂ ಕಲ್ಲೊಡೆಯಲಿಕ್ಕೆ ಹೊರಟ್ರೆ, ಕಿಲುಬನ್ನ ಮೆತ್ತಲಿಕ್ಕೆ ಹೊರಟ್ರೆ, ಅದರ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟ್ರೆ, ಅದನ್ನು ಅದುಮ್ಮಿಲಿಕ್ಕೆ ಹೊರಟ್ರೆ, ಅದನ್ನ ಬ್ಯಾನ್ ಮಾಡಲಿಕ್ಕೆ ಹೊರಟ್ರೆ ನೀವೇ ಭಸ್ಮವಾಗ್ತೀರಿ ಹೊರತು RSSಗೆ ಏನೂ ಆಗುವುದಿಲ್ಲ. ಇದು 100 ವರ್ಷದ ಈ ಐತಿಹಾಸಿಕ ಸತ್ಯ. ನೋಡಿ, ಈಗ ಪ್ರಿಯಾಂಕ ಖರ್ಗೆ ಅವರ ಕಥೆ ನೋಡಿ, ಅಥವಾ ರಾಜ್ಯ ಕಾಂಗ್ರೆಸ್ಸಿನ ವ್ಯಥೆ ನೋಡಿ. ಕೋಲು ಕೊಟ್ಟು ಪೆಟ್ಟು ತಿಂದ ಕಥೆ. PDO ಒಬ್ಬ ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಅನ್ನುವ ಕಾರಣಕ್ಕಾಗಿ ಅವರನ್ನ ಸಸ್ಪೆಂಡ್ ಮಾಡಿದ್ರು, ಆದ್ರೆ ಅದಕ್ಕೆ ತಡೆ ಬಂತು. ಕೋರ್ಟ್ ಪ್ರತಿ ಹಂತದಲ್ಲೂ ಚಿತ್ತಾಪುರದಲ್ಲಿ ಜಿದ್ದಿಗೆ ಬಿದ್ದ ಹಾಗೆ RSS ಅನ್ನ ಬ್ಯಾನ್ ಮಾಡಲಿಕ್ಕೆ, RSSನ ಪಥಸಂಚಲನವನ್ನ ರದ್ದುಗೊಳಿಸಲಿಕ್ಕೆ ಹೊರಟ್ರಲ್ಲ, ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರ ಮುಖಭಂಗ, ಪ್ರತ್ಯಾಘಾತ. ಪ್ರಿಯಾಂಕ ಖರ್ಗೆ ಏಕಾಂಗಿ. ಅದರ ಮಧ್ಯೆ ನೋಡಿ, ಕೋಲ್ಕೊಟ್ಟು ಪೆಟ್ಟಿಂದ ಅಂತ ಹೇಳಿದ್ನಲ್ಲ ನಾನು, ಈ ಕತೆ ಹೇಗೆ ಮುಂದುವರಿತದೆ ಅಂತಂದ್ರೆ, ಅವರ ITBT ಖಾತೆಯಲ್ಲಿ ಏನಾಗಿದೆ, ಅಲ್ಲವರು ಏನು ಸಾಧಿಸಿದ್ದಾರೆ, ಅವರ ಸಾಧನೆ, ಅವರ ಇಡೀದಾದಂಥ ಒಂದು
ಆ ವರ್ಕ್ಮೆನ್ಶಿಪ್ ಏನು, ಇವೆಲ್ಲದರ ಲೆಕ್ಕಾಚಾರ ಸಾರ್ವಜನಿಕವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಸೋಲಿನ ಸರದಾರಿಕೆಯನ್ನ ಬೆತ್ತಲುಗೊಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ 2018ರಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಲಾದಂಥ ಅಫಿಡವಿಟ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ವಿದ್ಯಾರ್ಹತೆ 12th PUC, ಅದೇ 2023ರಲ್ಲಿ 10ನೇ ಕ್ಲಾಸ್ ಪಾಸ್ ಅಂತ ಬರ್ತಾ ಇದೆ. ನಮ್ಮ ಮೋದಿಯವರ ವಿದ್ಯಾರ್ಹತೆಯನ್ನು ಪ್ರಶ್ನಿಸಿತ್ತು ಇದೇ ಕಾಂಗ್ರೆಸ್. ಆದರೆ ಅದನ್ನ ಪ್ರಶ್ನಿಸುವ ಇದೇ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಲಾರ್ಡ್ ಇರ್ಬೋದು, ಇನ್ನಿತರ ಅವರು ಯಾವ ಕಾರಣಕ್ಕೂ ಯಾವುದೇ ಸಾಕ್ಷ್ಯಾಧಾರಗಳಿಲ್ದೇನೆ, ಅಧ್ಯಯನ ಇಲ್ದೇನೆ, ಊಹಾಪೋಹಗಳನ್ನೇ ನಂಬಿಕೊಂಡು ಹೈಕಮಾಂಡ್ಗೆ ಖುಷಿಪಡಿಸ್ಲಿಕ್ಕಾಗಿ ಈ ರೀತಿಯ ಅಧ್ವಾನಗಿರಿಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಂದ್ರೆ ತನ್ನ ವಿದ್ಯಾರ್ಹತೆಯನ್ನ ನಿರಂತರವಾಗಿ ಒಂದು ಸತ್ಯವನ್ನ ಹೇಳಲಿಕ್ಕೆ ಆಗದೇನೆ ಪ್ರಿಯಾಂಕಾ ಖರ್ಗೆ ಅವರು ಒದ್ದಾಡ್ತಾ ಇದ್ದಾರೆ. PUC ಅಂತಾರೆ, ಒಂದ್ಸರಿ SLC ಅಂತಾರೆ. ಈಗ ಎರಡರ ಮೇಲೂ ಡೌಟ್ ಬಂದಿದೆ ಜನಕ್ಕೆ, ಅದು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ RSS ನಲ್ಲಿರುವವರೆಲ್ಲ ದೇಶದ್ರೋಹಿಗಳು ಅನ್ನುವಂತ ಒಂದು ಮಹಾನ್ ಚಿಂತನೆಯನ್ನ ಹರಿಬಿಡುವಂತ ಇದೇ ಕಾಂಗ್ರೆಸ್ಸಿಗರಿಗೆ ಒಂದು ಚಿತ್ರ ಮುಖಕ್ಕೆ ಹೊಡೆದಾಗಿದೆ, ತಪರಾಕಿ ಹೊಡೆದಾಗಿದೆ. ಏನು ಅಂತಂದ್ರೆ, ನೆಹರು RSSನ ಚಡ್ಡಿ ಹಾಕಿ ಫೋಟೋ ತೆಗೆಸಿಕೊಂಡದ್ದು, RSSನವರೊಟ್ಟಿಗೆ ಬೈಕ್ನಲ್ಲಿ ಪ್ರಯಾಣಿಸಿದ್ದು, ಇವೆಲ್ಲವೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲಾಗಿ ಹರಿದಾಡ್ತಾ ಇದೆ. ಇದಕ್ಕೆ ಹೇಳ್ತಾ ಇರೋದು, 100 ವರ್ಷ ಇದೆ ರೀ RSSಗೆ, 10 ವರ್ಷ ಅಲ್ಲ, ಅಥವಾ ಮೊನ್ನೆ ಹುಟ್ಟಿಕೊಂಡ ಸಂಘಟನೆ ಅಲ್ಲ, 100 ವರ್ಷದ ಇತಿಹಾಸ ಇದೆ. ನಮ್ಮ ಭಾರತದ ಸ್ವತಂತ್ರ ಭಾರತಕ್ಕೆ ಇರುವುದೇ 78-79 ವರ್ಷದ ಇತಿಹಾಸ, ಅದಕ್ಕಿಂತ ಪೂರ್ವದ ಇತಿಹಾಸ. ಕೇವಲ ಕಾಂಗ್ರೆಸ್ಸಿಗೆ 136 ವರ್ಷದ ಇತಿಹಾಸ ಅಲ್ಲ, RSSಗೂ 100 ವರ್ಷದ ಇತಿಹಾಸ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ನೀವು ಅಧ್ಯಯನ ಮಾಡಿ, ಅದನ್ನ ಕೆದಕಿ ಬೆದಕಿ. RSS ಯಾವಾಗ ದೇಶದ್ರೋಹಿತನ ಮಾಡಿದೆ, ಯಾವಾಗ ದೇಶದ ಜನಗಳಿಗೆ ದ್ರೋಹ ಮಾಡಿದೆ, ಯಾವಾಗ ಇದು ಅತ್ಯಂತ ದೇಶದ್ರೋಹಿ ಸಂಘಟನೆ ಅನ್ನುವಂಥ ಮಾತಿಗೆ ಆಹಾರವಾಗಿದೆ ಹೇಳಬೇಕಲ್ಲ. ಇದೇ ನಿಮ್ಮ ಪೂರ್ವಿಕರೇ ನೆಹರು ಅಥವಾ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪಥಸಂಚಲನಕ್ಕೆ ಕರೆದಿದ್ದಾರಲ್ಲ, ಅವ್ರು ಯಾಕೆ RSS ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಮುಂದಾಗಿಲ್ಲ? ಈ ಎಲ್ಲ ಚಿಂತನೆಗಳು ಬರಬೇಕಲ್ಲ, ಬರಲಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇದೇ RSS ನಮ್ಮ ರಾಷ್ಟ್ರೀಯ ಹೆಮ್ಮೆ ಅನ್ನುವಂಥದ್ದನ್ನ GT ದೇವೇಗೌಡರು ನಿನ್ನೆ ಉಚ್ಚರಿಸಿದರು. ಅಂದ್ರೆ ಬಹುತೇಕ ಎಲ್ಲ ಪಕ್ಷದವರಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರಿಗೂ ಅರ್ಥ ಆಗತ್ತೆ RSSನ ಶ್ರಮ ಏನು, ಸಾರ್ಥಕತೆ ಏನು, ಈ ದೇಶಕ್ಕೆ ಸಲ್ಲಿಸಿದ ಸೇವೆ ಏನು, ಅವರ ಶಿಸ್ತೇನು. ಪ್ರಿಯಾಂಕಾ ಖರ್ಗೆ ಅವರ ಮತ್ತೊಬ್ಬರ ಯಾರೋ ಹೇಳ್ತಾ ಇದ್ರಲ್ಲ, ನೀವು ಅಷ್ಟು ಬಹಳ ಶಿಸ್ತಿನ ಮನುಷ್ಯರಾದ್ರೆ ಹೋಗಿ ನೀವು ಬಾರ್ಡರ್ ಅಲ್ಲಿ ನಿಂತು ಯುದ್ಧ ಮಾಡಿ ಅಂತ. ಅದನ್ನು ಮಾಡಿದಿರಲ್ಲ 60ರ ದಶಕದಲ್ಲಿ. RSS ನಮ್ಮ ದೇಶಕ್ಕೆ ಆತಂಕ ಒದಗಿದಾಗ, ಚೈನಾ ಇತ್ಯಾದಿ ನಮ್ಮ ಮೇಲೆ ಎರಗಿ ಬಂದಾಗ, ಸೈನ್ಯದ ಕೊರತೆ ಇದ್ದಾಗ ತನ್ನ ಲಾಠಿ ಮತ್ತು ಗಣವೇಶದಿಂದ ಹೋಗಿ ಅವರನ್ನು ಎದುರಿಸಿದಾಗ ದಾಖಲೆ ಇದೆ, ಚರಿತ್ರೆ ಇದೆ, ಯುದ್ಧದಲ್ಲೂ ಭಾಗಿಯಾದಂಥ ಸಾಮರ್ಥ್ಯ ಇದೆ. ಈಗಲೂ ಯುದ್ಧಕ್ಕೆ ಹೋಗುವಂತ ಒಂದು ತುಕಡಿ ಬೇಕು ಅಂತಾದ್ರೆ ಅದಕ್ಕೆ RSS ಸರ್ವಸನ್ನದ್ಧ. ದೇಶಕ್ಕಾಗಿ ಮುಡಿಪು, ದೇಶಕ್ಕಾಗಿ ಸಂಘಟನೆ, ದೇಶದ ಅಸ್ಮಿತೆ ಮತ್ತು ಅದರ ಇಡೀದಾದಂಥ ಸನಾತನತೆಯ ಪುನರುತ್ಥಾನಕ್ಕಾಗಿ ಇಡೀ 100 ವರ್ಷವನ್ನ RSS ಪಥಸಂಚಲನ ಅಂತಲ್ಲ, ಅದೇ ಪಥದಲ್ಲಿ ಮುಂದೆ ಬಂದಿದೆ. ಇಂಥ RSS ಅನ್ನ ಮುಟ್ಟಿದ್ರೆ ಏನಾಗ್ಲಿಕ್ಕಿಲ್ಲ ಹೇಳಿ. ಅದೆಲ್ಲವೂ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇದೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆಗ್ತಾ ಇದೆ. ಇವತ್ತು ಇದರ ಮಧ್ಯೆ ಒಂದು ಬಹಳ ದೊಡ್ಡ ಸಂಗತಿ ಮತ್ತು ಹೆಮ್ಮೆಯ ವಿಚಾರ ಏನು ಅಂತಂದ್ರೆ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯನ್ ತಂಡವನ್ನ ನಿನ್ನೆ ಮಣಿಸಿದೆ. ಅದರಲ್ಲೂ ಬಹಳ ಮುಖ್ಯವಾದದ್ದು, ಜಮೀಮಾ ರೋಡ್ರಿಗಸ್ 127 ರನ್ ಅಜೇಯ, ನಿರಂತರವಾಗಿ ಇಡೀಯದಾಗಿ ತಾನು ನಿಂತು ಆಡಿದಂಥ ಮಹಿಳೆ,
134 ಎಸೆತದಲ್ಲಿ 14 ಬೌಂಡ್ರಿ. ಆಮೇಲೆ ಈ ಮಹಿಳಾ ಕ್ರಿಕೆಟಿನ ಒಂದು ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರಂತೂ 89 ರನ್ ಅನ್ನು ಮಾಡಿದರೆ, 88 ಎಸೆತದಲ್ಲಿ 10 ಬೌಂಡ್ರಿ 2 ಸಿಕ್ಸರ್. ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಮೋದಿಯವರ 11 ವರ್ಷದ ಅಥವಾ 12 ವರ್ಷದ ಈ ಒಂದು ಸಾರ್ಥಕ್ಯದ ಅಭಿಯಾನದಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ತಳ್ಳಲ್ಪಟ್ಟಿದ್ದ, ಅಮುಕಲ್ಪಟ್ಟಿದ್ದ ಮತ್ತು 2ನೇ ದರ್ಜೆಗೆ ಇಳಿಸಲ್ಪಟ್ಟಿದ್ದ, ಪುರುಷ ಯಾಜಮಾನ್ಯತೆಯಲ್ಲಿ ತನ್ನ ಸಮಾನತೆಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಂಥ ಈ ಫೆಮಿನಿಸ್ಟ್ಗಳ ಹೋರಾಟ ಬಿಡಿ, ಆದರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೊನೆಗೂ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಆಂದೋಲನದಲ್ಲಿ ಮೋದಿಯವರ ಕಾಲದಲ್ಲಿ ಎಂತೆಂಥ ಮಹಿಳೆಯರು ನಮ್ಮ ಮಧ್ಯೆ ಬರ್ತಾ ಇದ್ದಾರೆ. ಸೈನ್ಯದಲ್ಲಿ ಎಂತೆಂಥವ್ರು. ನಿನ್ನೆ ಮೊನ್ನೆ ಅಷ್ಟೇ ನೋಡಿದ್ರೆ ನಮ್ಮ ರಾಷ್ಟ್ರಪತಿಯವರು ಯುದ್ಧ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದು, ಅದರ ಪಕ್ಕದಲ್ಲಿ ಪಾಕಿಸ್ತಾನದವರು ಆಪರೇಷನ್ ಸಿಂಧೂರದಲ್ಲಿ ನಾವು ಹೊಡೆದುಳಿಸ್ಬಿಟ್ಟಿದ್ದೇವೆ, ನಾವು ಇವರನ್ನ ಸೆರೆ ಹಿಡಿದಿದ್ದೇವೆ ಅಂತ ನಮ್ಮ ಮಹಿಳಾ ಕಮಾಂಡರ್ ಬಗ್ಗೆ ಏನು ಮಾತಾಡಿದ್ರಲ್ಲ, ಅವರನ್ನೇ ಪಕ್ಕದಲ್ಲಿ ಇಟ್ಕೊಂಡು ಅವರದೇ ಸಾರಥ್ಯದಲ್ಲಿ ನಮ್ಮ ರಾಷ್ಟ್ರಪತಿ ಅವರು ಪ್ರಯಾಣ ಮಾಡಿ ಒಂದು ಫೋಟೋವನ್ನು ಹಾಕಿದ್ರು. ಬೇರೆ ಏನನ್ನು ಮಾತಾಡಿಲ್ಲ. ಪಾಕಿಸ್ತಾನದ ಮುಖಕ್ಕೆ ಬಾರಿಸುವ ಹಾಗೆ ನಿಮ್ಮ ಸುಳ್ಳುಗಳು ಯಾವ ಮಟ್ಟದಲ್ಲಿದೆ ನೋಡಿ, ಯಾರನ್ನ ಸೆರೆ ಹಿಡಿದಿದ್ದೀರಿ ಅಂತ ಹೇಳಿದ್ರು ಮಹಿಳಾ ಕಮಾಂಡರ್, ನೋಡಿ ನನ್ನ ಪಕ್ಕದಲ್ಲಿದ್ದಾರೆ. ಇದು ಮೋದಿ ಭಾರತದ, ಹೊಸ ಭಾರತದ ಒಂದು ಕೆಚ್ಚು ರೊಚ್ಚು ಸಾಧನೆ, ಮತ್ತೆ ಈ ಭಾರತದ ಪುನರುತ್ಥಾನ ಅಂದ್ರೆ ಇದು. ಹಾಗಾಗಿ ನಮ್ಮ ಮಹಿಳಾ ಕ್ರಿಕೆಟ್ ತಂಡದ ಅಪ್ರತಿಮವಾದಂಥ, ಯಾಕೆಂದರೆ ಭಾನುವಾರ ದಕ್ಷಿಣ ಆಫ್ರಿಕಾವನ್ನ ಎದುರಿಸಲಿಕ್ಕಿದೆ ಫೈನಲ್ನಲ್ಲಿ. ಬಹುತೇಕವಾಗಿ ಈಗ ಇಡೀ ಲೆಕ್ಕಾಚಾರದ ಪ್ರಕಾರ ನಾವು ಫೈನಲ್ ಗೆಲ್ತೇವೆ ಅನ್ನೋದು ಬಹಳ ದೊಡ್ಡ ಸಂತಸದ ನಿರೀಕ್ಷೆ. ಅಂತ ಒಂದು ಇಡೀ ಮಹಿಳಾ ಸಬಲೀಕರಣವನ್ನ ಮೋದಿಯವರು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅನ್ನೋದನ್ನ ನೀವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ RSSನ ಇವತ್ತಿನ ಇಡೀ ಒಂದು ಚರ್ಚೆ ಮತ್ತು ಅದರ ಒಂದು ಮೇಲೆ ನಡೀತಾ ಇರುವಂತ ದಬಾವಣೆ ಇದೆಯಲ್ಲ, ಆ ದಬಾವಣೆಯ ಹೊತ್ತಲ್ಲಿ ಯಾವತ್ತು RSS ವಿರೋಧಿಗಳು ಅವರನ್ನ ಪರ್ಯಾಯವಾಗಿ ದೇಶ ವಿರೋಧಿಗಳು ಅಂತಲೇ ಸಂಬೋಧಿಸಬಹುದು. RSS ಅನ್ನ ಯಾರೆಲ್ಲ ವಿರೋಧಿಸ್ತಾರೋ ಅವರು ದೇಶದ ಅಸ್ಮಿತೆಯನ್ನು ವಿರೋಧಿಸ್ತಾರೆ, ದೇಶದ ಇಡೀ ಒಂದು ಚಾರಿತ್ರಿಕ ನೆಲೆಯನ್ನು ವಿರೋಧಿಸ್ತಾರೆ, ಸನಾತನತೆಯನ್ನು ವಿರೋಧಿಸ್ತಾರೆ, ದೇಶದ ಸಾರ್ವಭೌಮತೆಯನ್ನು ವಿರೋಧಿಸ್ತಾರೆ. RSS ವಿರೋಧ ಅನ್ನೋದು ದೇಶೀಯತೆಯ ವಿರೋಧ ಅನ್ನೋದ್ರ ಬಗ್ಗೆ ಮಾತೇ ಬೇಕಾಗಿಲ್ಲ. ಆದರೆ RSS ಅಂತ ಬಂದ ತಕ್ಷಣ ನಾಥೂರಾಮ್ ಗೋಡ್ಸೆಯನ ಹೆಸರನ್ನ ಎಳತ್ತರ್ತೀರಿ. ಭಾರತದ ಪಿತಾಮಹ, ಫಾದರ್ ಆಫ್ ದ ನೇಷನ್ ಅಂತ ಹೇಳಿ ಗಾಂಧಿಯವರನ್ನ ಕೊಂದದ್ದಕ್ಕೆ RSS ಮತ್ತು ಗೋಡ್ಸೆ ಎರಡನ್ನು ಲಿಂಕ್ ಮಾಡಿ ಮಾತಾಡ್ತೀರಿ. ಇದೇ ಸಂಸತ್ತಿನಲ್ಲಿ ವಾಜಪೇಯಿ ಅವರು RSS ನಿಂದ ಹೊರಗೆ ನಿಂತಿದ್ರು ಗೋಡ್ಸೆ ಹೇಗೆ ಮತ್ತು ಗೋಡ್ಸೆಯ ಇಡೀ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಅದ್ಭುತವಾದ ಮಾತುಗಳಲ್ಲಿ ಅವತ್ತು ಚಿತ್ರಿಸಿದ್ದು ಈಗಲೂ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅನುರಣಿಸ್ತಾ ಇದೆ, ನೀವು ಅದನ್ನು ಗಮನಿಸಬಹುದು. ಆದರೆ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನ, ಈ RSSನ ಮೇಲೆ ಕಾಂಗ್ರೆಸ್ ಇವತ್ತೇನು ಸವಾರಿ ಮಾಡ್ತಾ ಇದೆ, ದಬ್ಬಾಳಿಕೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ಚಿತ್ತಾಪುರದಲ್ಲಿ, ಕಲಬುರಗಿ ಏರಿಯಾದಲ್ಲಿ, ಬೇರೆ ಎಲ್ಲೂ ಆಗ್ತಾ ಇಲ್ಲ, ಬೇರೆ ಎಲ್ಲ ಕಡೆ ಶಾಂತಯುತವಾಗಿ ಆಗ್ತಾ ಇದೆ. ಸತ್ಯ ಹೇಳ್ಬೇಕಾ ನಿಮಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ RSSನ ಸಂಘಟನೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದ್ರೆ RSSನ 100 ವರ್ಷಕ್ಕೆ ಸಂಬಂಧಿಸಿದ ದೇಶವ್ಯಾಪಿಯ ಪಥಸಂಚಲನ ಕರ್ನಾಟಕದಲ್ಲಿ, ಅದರಲ್ಲೂ ಚಿತ್ತಾಪುರ ಮತ್ತು ಕಲಬುರಗಿ ಏರಿಯಾದಲ್ಲಿ ಇವತ್ತು ಇಂಥ ಒಂದು ರಣಕಹಳೆಗೆ, ಒಂದು ಇಡೀ ಜಿದ್ದಾಜಿದ್ದಿಗೆ ಕಾರಣವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಅಷ್ಟೇ ಅಲ್ಲ, RSSಗೆ 100 ವರ್ಷ ಆಯಿತು ಅನ್ನೋದನ್ನ RSS ಪ್ರಚಾರ ಮಾಡಬೇಕಾಗಿಲ್ಲ, ಅದನ್ನು ಪ್ರಿಯಾಂಕಾ ಖರ್ಗೆ ಮಾಡಿದ್ರು, ಅದರ ಪ್ರಶ್ನೆ ಬೇರೆ. ಆದರೆ ಈ ನಾಥೂರಾಮ್ ಗೋಡ್ಸೆಯ ಬಗ್ಗೆ, ನಾಥೂರಾಮ್ ಗೋಡ್ಸೆಯ ವರ್ಡಿಕ್ಟಿನ ಬಗ್ಗೆ, ನಾಥೂರಾಮ್ ಗೋಡ್ಸೆಯನ್ನ ಒಂದು ದೇಶದ್ರೋಹಿ, ಕೊಲೆಗಡಕ, RSSನವರೆಲ್ಲ ಒಂದು ರೀತಿಯ ದೇಶದ್ರೋಹಿಗಳು ಅಂತ ಹೇಳಲಿಕ್ಕೆ ನಾಥೂರಾಮ್ ಗೋಡ್ಸೆಯ ಪ್ರಕರಣವೂ ಒಂದು ಪ್ರಬಲ ಸಾಕ್ಷಿ ಅಥವಾ ಅದೇ ಪ್ರಬಲ ಸಾಕ್ಷಿ. ಆದರೆ
ನಾಥುರಾಮ್ ಗೋಡ್ಸೆಯವರ ಬಗ್ಗೆ ಜಿ.ಡಿ. ಖೋಸ್ಲಾ ನಾಥುರಾಮ್ ಗೋಡ್ಸೆಯವರ ಪ್ರಕರಣದ ಇಡೀ ವಿಚಾರಣೆಯ ಅಧ್ಯಕ್ಷತೆ ವಹಿಸಿ ಕೊನೆಗೂ ನಾಥುರಾಮ್ ಗೋಡ್ಸೆಗೆ ಮರಣದಂಡನೆಯನ್ನ ವಿಧಿಸಿದಂಥ ನ್ಯಾಯಾಧೀಶರಾದಂಥ ಜಿ.ಡಿ. ಖೋಸ್ಲಾ ಅವರು ತನ್ನ ಪುಸ್ತಕದಲ್ಲಿ ಯಾವ ರೀತಿ ಆತ್ಮನಿವೇದನೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸಿದ್ರೆ ಆ ಕಾಲದಲ್ಲೂ ಕೂಡ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ತನ್ನ ಪ್ರಭುತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನ್ಯಾಯಾಂಗ ಮತ್ತು ನ್ಯಾಯಾಧೀಶರ ಮೇಲೆ ಕೂಡ ಎಂಥ ಒತ್ತಡವನ್ನ ಆಗಿನ ಸರ್ಕಾರ ತಂದಿತ್ತು ಅನ್ನುವಂಥದ್ದನ್ನು ನೀವು ಗಮನಿಸಿದರೆ ಬೆಚ್ಚುತ್ತೀರಿ, ಬಳಲ್ತೀರಿ, ಅಳುತ್ತೀರಿ, ಹತಾಶರಾಗ್ತೀರಿ. ಅದೇನು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ನಾನು ವಿವರಿಸಬೇಕು. ಯಾಕೆಂತಂದ್ರೆ RSSನ ಬಗ್ಗೆ ಇಡೀಯದಾಗಿ ಅದನ್ನ ತಾಲಿಬಾನಿಗೆ ಹೋಲಿಸುವುದಾಗ್ಲಿ, ದೇಶದ್ರೋಹಿತನಕ್ಕೆ ಹೋಲಿಸುವುದಾಗ್ಲಿ, ಅಥವಾ ಇನ್ನೊಂದೋ ಮಗದೊಂದೋ ಮಾಡೋದಾಗ್ಲಿ ಮಾಡ್ತಾ ಇರೋದರ ಉದ್ದೇಶ ಮೂಲಭೂತವಾಗಿ ಅವರಿಗೆ ಸಾಕ್ಷಿ ಪ್ರಜ್ಞೆಯಾಗಿ ನೆಹರು ಅವರಿಂದ ಹಿಡಿದು ಇವತ್ತಿನ ಪ್ರಿಯಾಂಕಾ ಖರ್ಗೆಯವರವರೆಗೆ ಪ್ರತಿಯೊಬ್ಬರು ಅದನ್ನ ಇಟ್ಟುಕೊಂಡು ಮಾತಾಡ್ತಾರೆ. ಯಾಕೆ ಅಂತಂದ್ರೆ ನಾಥುರಾಮ್ ಗೋಡ್ಸೆ RSS ಮೂಲದವನು ಅನ್ನುವ ಕಾರಣಕ್ಕಾಗಿ. ಆದರೆ ಈ ಜಿ.ಡಿ. ಖೋಸ್ಲಾ ಅವರ ಆತ್ಮಚರಿತ್ರೆಯೋ ಅನುಭವ ಕಥನವೋ ಅಲ್ಲಿ ಅಡಕಗೊಂಡಂಥ ಸತ್ಯವನ್ನ, ಭೀಭತ್ಸ ಸತ್ಯವನ್ನ ನೀವೇನಾದರೂ ಯೋಚನೆ ಮಾಡಿ ಅದನ್ನ ಆ ಪುಸ್ತಕವನ್ನು ಓದಿದ್ರೆ ಅಥವಾ ಅದನ್ನು ತಿಳ್ಕೊಂಡ್ರೆ ನಿಮಗೆ ಇಡೀಯದಾಗಿ ಒಂದು ಕಟ್ಟುಕತೆಯನ್ನ, ಸುಳ್ಳನ್ನ, ಈ ದೇಶದ ವಾಸ್ತವ ಚರಿತ್ರೆ ಎನ್ನುವ ನೆಲೆಯಲ್ಲಿ ಬಿಂಬಿಸಿದ ಒಂದು ಇಡೀಯದಾದಂಥ ಕಥನ ಏನಿದೆ ಕಾಂಗ್ರೆಸ್ಸಿನ ನರೇಶನ್ನು, ಅದರ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ಆಕ್ರೋಶ ಬರುತ್ತೆ ಅಂದರೆ ನೀವು ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕಥೆಯನ್ನು, ಸತ್ಯವನ್ನು, ಅದರಲ್ಲೂ ಕಟು ಸತ್ಯವನ್ನು ಅವರು ಬರೆದ ಪುಸ್ತಕದ ಆಧಾರದಿಂದ ನಿಮಗೆ ಹೇಳಬೇಕು ಅಂತಂದರೆ ಅದನ್ನು ಹೇಳುವಾಗಲೇ ಹೃದಯ ಹಿಂಡಲ್ಪಡ್ತದೆ, ಕಣ್ಣಿನಲ್ಲಿ ನೀರು ಉಕ್ಕುತ್ತದೆ, ಮತ್ತು ಇಡೀಯದಾದಂಥ ಒಂದು ಭಾವೋತ್ಕರ್ಷ ನಿಮ್ಮನ್ನು ಆಳ್ತದೆ. ಅದೇನು ಅನ್ನೋದನ್ನು ನಿಮಗೆ ಹೇಳಬೇಕು ಅಂತಂದರೆ ಒಂದು ರೀತಿಯಲ್ಲಿ ಕಂಠ ಗದ್ಗದಿತವಾಗ್ತದೆ. ನಮಸ್ತೆ.